Hello everyone, welcome to my channel. Today's special chicken kebab. ಯಾವುದೇ ರೀತಿಯ ಕಲರ್ ಆಗಲಿ ಟೇಸ್ಟಿಂಗ್ ಪೌಡರ್ ಆಗಲಿ ಏನೂ ಇಲ್ಲ. ಸಿಂಪಲ್ ಆ್ಯಂಡ್ ಈಸಿಯಾಗಿ ಮನೆಯಲ್ಲಿ ಯಾವ ರೀತಿಯಾಗಿ ಮಾಡೋದು ಅಂತ ನೋಡೋಣ. ಮೊದಲು ಇದಕ್ಕೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್. ನಾನಿಲ್ಲಿ ಒಂದು 1/2 ಕಿಲೋ ಚಿಕನ್ನ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ. ನಾನಿಲ್ಲಿ 1/2 ಕಿಲೋಗೆ ಎಷ್ಟು ಬೇಕೋ ಅಷ್ಟೇ ಐಟಮ್ನ ತೊಗೊಂಡಿದ್ದೀನಿ. ಚಿಕನ್, ಕಬಾಬ್ ಪೌಡರ್, ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ ಪೇಸ್ಟು, ಕಾರ್ನ್ಫ್ಲೋರ್, 1/2 ಲೆಮನ್, 1 ಸ್ಪೂನ್ ಚಿಲ್ಲಿ ಪೌಡರ್, ಎಗ್ ವೈಟ್, 1 ಸ್ಪೂನ್ ಮೊಸರು, ಅರ್ಧ ಸ್ಪೂನ್ ಉಪ್ಪು, ಹಳದಿ, ಪೆಪ್ಪರ್ ಪೌಡರ್, ಕಸೂರಿ ಮೇಥಿ. ಮೊದಲು ಮ್ಯಾರಿನೇಟ್ ಮಾಡ್ಕೊಳ್ಳಿಕ್ಕೆ ನಾ ಇಲ್ಲಿ 3ರಿಂದ 4 ಸ್ಪೂನು ಕಬಾಬ್ ಪೌಡರ್ ತಗೊಂಡಿದ್ದೇನೆ. ಹಾಗೆ ಶುಂಠಿ ಬೆಳ್ಳುಳ್ಳಿ ಮತ್ತು ಹಸಿಮೆಣಸನ್ನು ತುಂಬ ನೈಸ್ ಆಗಲ್ಲ, ಸ್ವಲ್ಪ ತರಿಯಾಗಿ ರುಬ್ಕೊಂಡಿದ್ದೀನಿ. ಹಾಗೆ 1 ಸ್ಪೂನ್ ಕಾರ್ನ್ಫ್ಲವರ್, ಹಾಗೆ 1/4 ಸ್ಪೂನ್ ಖಾರದ ಪುಡಿ, ಕಸೂರಿ ಮೇಥಿ, ಹಾಗೆ ಪೆಪ್ಪರ್ ಪೌಡರ್, ಎಗ್ ವೈಟ್, ಹಾಗೆ ಒಂದು ಅರ್ಧ ಸ್ಪೂನ್ ಹಳದಿ, ಒಂದು ಅರ್ಧ ಸ್ಪೂನ್ ಉಪ್ಪು. ಕಬಾಬ್ ಪೌಡ್ರಲ್ಲಿ ಉಪ್ಪು ಮತ್ತು ಖಾರ ಇರೋದ್ರಿಂದ ಸ್ವಲ್ಪ ನೋಡ್ಕೊಂಡು ಹಾಕೊಳ್ಳಿ. ಹಾಗೆ 1 ಸ್ಪೂನ್ ಮೊಸರು. ಇಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ. ನಾನಿಲ್ಲಿ ನೀರೇನು ಸೇರಿಸ್ತಾ ಇಲ್ಲ, ಇದರಲ್ಲೇ ಮಿಕ್ಸ್ ಆಗಬೇಕು. ನೀರು ಹಾಕಿದರೆ ಕಬಾಬ್ ಕೋಟಿಂಗ್ ತುಂಬ ಚೆನ್ನಾಗಿ ಬರಲ್ಲ. ಹಾಗಾಗಿ ಈಗ ಮಿಕ್ಸ್ ಆದ ನಂತರ ಇದಕ್ಕೆ ನಾನೀಗ 1/2 ಲೆಮನ್ ಜ್ಯೂಸ್ ಅಂದರೆ 1 ಸ್ಪೂನ್ ಆಗುವಷ್ಟು ಲೆಮನ್ ಜ್ಯೂಸನ್ನು ಹಾಕ್ತಾ ಇದ್ದೀನಿ. ಯಾಕಂದರೆ ಮೊಸರು ಕೂಡ ಹಾಕಿರೋದ್ರಿಂದ ತುಂಬ ಲೆಮನ್ ಹಾಕಬೇಕಂತಿಲ್ಲ. 1 ಸ್ಪೂನ್ ಆಗುವಷ್ಟು ಹಾಕಿದರೆ ಸಾಕು. ಲೆಮನ್ ಹಾಕಿದ ನಂತರ ವಾಪಸ್ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಶುಂಠಿ ಹಸಿಮೆಣಸು ಮತ್ತು ಬೆಳ್ಳುಳ್ಳಿನ ತರಿಯಾಗಿ ರುಬ್ಬೋದ್ರಿಂದ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ. ಅದು ಮಿಡ್ಲಲ್ಲಿ ಬಾಯಿಗೆ ಸಿಗಬೇಕು, ಆ ರೀತಿಯಾಗಿ ಬರಬೇಕು. ಆವಾಗಲೇ ಟೇಸ್ಟ್ ಚೆನ್ನಾಗಿ ಬರೋದು ಕಬಾಬ್ಗೆ. ಇವಾಗ ಮಸಾಲಾಗೆ ಚಿಕನ್ನ ಆ್ಯಡ್ ಮಾಡಿ. ಚಿಕನ್ನ ಫುಲ್ ಮಸಾಲೆ ಹಿಡುವ ಹಾಗೆ ಕಲಿಸ್ಕೊಂಡಿಡಿ. ಈಗ ಚೆನ್ನಾಗಿ ಮಿಕ್ಸ್ ಆಗಿದೆ. ಇದನ್ನು 1 ಗಂಟೆ ಆದರೂ ಬಿಡಿ, ಆವಾಗಲೇ ಚಿಕನ್ ಒಳ್ಳೆ ಉಪ್ಪು ಖಾರ ಎಲ್ಲ ಹೀರ್ತದೆ. ಹಾಗಾಗಿ ಇವಾಗ 1 ಗಂಟೆ ಆಗಿದೆ. ಮೊದಲು ಎಣ್ಣೆ ಫುಲ್ ಬಾಯ್ಲ್ ಆಗಲಿಕ್ಕೆ ಗ್ಯಾಸನ್ನು ಹೈ ಫ್ಲೇಮಲ್ಲಿ ಇಡಿ. ಒಂದು ಸಲ ಎಣ್ಣೆ ಬಿಸಿ ಆದ ನಂತರ ಗ್ಯಾಸನ್ನು ಲೋ ಫ್ಲೇಮಲ್ಲಿಟ್ಟು ಒಂದೊಂದೇ ಪೀಸನ್ನು ಬಿಡ್ತಾ ಹೋಗಿ. ಫಸ್ಟಿಗೆ ಹೈ ಫ್ಲೇಮಲ್ಲೇ ಕಬಾಬನ್ನ ಬಿಡಬೇಡಿ, ಯಾಕಂದರೆ ಚಿಕನ್ ಹಾಳಾಗಿ ಕಪ್ಪಾಗ್ತದೆ, ಟೇಸ್ಟ್ ಕೂಡ ಚೆನ್ನಾಗಿ ಬರಲ್ಲ, ಚಿಕನ್ ಕೂಡ ಸರಿಯಾಗಿ ಬೇಯಲ್ಲ. ಹಾಗಾಗಿ ಆದಷ್ಟು ಲೋ ಫ್ಲೇಮಲ್ಲೇ ಕುಕ್ ಮಾಡಿ. ಆವಾಗ ಚಿಕನ್ ಕೂಡ ಚೆನ್ನಾಗಿ ಬೇಯ್ತದೆ, ಹಾಗೆ ಕಲರ್ ಕೂಡ ತುಂಬಾ ಚೆನ್ನಾಗಿ ಬರ್ತದೆ. ಸಿಂಪಲ್ ಹಾಗೆ ತುಂಬಾ ಟೇಸ್ಟಿಯಾಗಿ ಬರ್ತದೆ ಇದು ಕಬಾಬು. ನೀವು ಕೂಡ ಮನೆಯೊಮ್ಮೆ ಇದೇ ರೀತಿಯಾಗಿ ಮಾಡಿ ಟ್ರೈ ಮಾಡಿ, ತುಂಬಾ ಟೇಸ್ಟಿ ಆಗ್ತದೆ. ಹಾಗೆ ಇದನ್ನು 2 ಕಡೆ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು 10ರಿಂದ 15 ನಿಮಿಷ ಲೋ ಫ್ಲೇಮಲ್ಲೇ. ಇವಾಗ ನೋಡಿ ಈ ರೀತಿಯಾಗಿ ಫ್ರೈ ಆದರೆ ಸಾಕು. ಇದು ಇವಾಗ 2 ಕಡೆ ಕೂಡ ಚೆನ್ನಾಗಿ ಫ್ರೈ ಆಗಿದೆ. ನೋಡಿ, ಚಿಕನ್ ಕಬಾಬ್ ರೆಡಿಯಾಗಿದೆ. ಸಿಂಪಲ್ಲಾಗಿ ತುಂಬಾ ಟೇಸ್ಟಿಯಾಗಿರ್ತದೆ. ಹಾಗೆ ಎಲ್ಲರೂ ಕೂಡ ತುಂಬಾ ಇಷ್ಟಪಡ್ತಾರೆ. ನೀವು ಕೂಡ ಮನೇಲಿ ಇದೇ ರೀತಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗೆ ಹೇಗಾಯ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ಇದೇ ರೀತಿಯ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಆ್ಯಂಡ್ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.